ಒಂದು ಮುತ್ತಿನ ಕಥೆಯ ಹೇಳಿತು. The best writer award goes to Miss Nandini. ನಂದಿನಿ ಅವ್ರು ಬರ್ದಿರೋ ಈ ಸ್ಟೋರಿ ಚೆನ್ನಾಗೇ ಇದೆ. ಏನ್ ಅವಾರ್ಡೋ ಏನೋ, ಯಾರಿಗೇನು ಅರ್ಥ ಆಗ್ತಿಲ್ಲ. ಯಾಕೆ ಹಿಂಗಾಗ್ತಿದೆ? ಎಲ್ಲಾ ದೃಷ್ಟಿಕೋನದಿಂದ ಒಂದೇ ಕನ್ಕ್ಲೂಷನ್ ಸಿಗ್ತಿದೆ. ಎಲ್ಲಿ ತಪ್ಪು ಮಾಡಿದೀನಿ? ಸರಿ, ಇದನ್ನ ಮೂವಿ ಮಾಡಿ ಜನಕ್ಕೆ ತಲುಪಿಸಿದ್ರೆ ಜನ ಅರ್ಥ ಮಾಡ್ಕೊತಾರೆ. ಎಸ್. ಹಲೋ ಮೇಡಮ್, ನಾವು ಪಂಚಾತ್ಮ ಪ್ರೊಡಕ್ಷನ್ ಹೌಸ್ ಇಂದ ನಿಮ್ದೊಂದು ಸ್ಟೋರಿ ಇದೆ, ಪ್ರೊಡ್ಯೂಸರ್ಗೆ ಹೇಳ್ಬೇಕು ಅಂತ ಹೇಳ್ತಿದ್ರಲ್ಲ, ಇವತ್ತು ಫ್ರೀ ಇದಾರೆ, ಬರ್ಬೋದು? ಈ ಅವಕಾಶಕ್ಕಾಗಿ ಕಾಯ್ತಿದ್ದೆ. ಲೊಕೇಶನ್ ಕಳಿಸಿ. ಲೊಕೇಶನ್ ವಾಟ್ಸಪ್ ಮಾಡ್ತೀನಿ, ಬಂದ್ಬಿಡಿ. ಎಕ್ಸ್ಕ್ಯೂಸ್ ಮೀ ಸರ್. ಓ ನಂದಿನಿ ಅವರೇ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಾ ಹೇಳಿ. ಇಡೀ ಇಂಡಸ್ಟ್ರಿಗೆ ನೀವೇ ದೊಡ್ಡ ಪ್ರೊಡ್ಯೂಸರ್, ಸೊ ನಾನೊಂದು ಮೂವಿನ ಡೈರೆಕ್ಟ್ ಮಾಡಬೇಕು ಅಂತಿದ್ದೀನಿ. ಟೀಮ್ ಏನು? ಷರತ್ತಿಂದ ಬಂದರೆ ತೀರ್ಥ. ಲೆಟ್ಸ್ ಹಿಯರ್ ಫ್ರಮ್ ಯು. ಸರಿ, ಒಂದೇ ಒಂದು ಷರತ್ತಿನ ಮೇಲೆ. ನಾನು ಕತೆ ಹೇಳುವಾಗ ಮಧ್ಯ ಇಂಟರಪ್ಟ್ ಮಾಡಬೇಡಿ. ಮಾಡಿದ್ರೆ ಕತೆನ ಅಲ್ಲಿಗೆ ನಿಲ್ಲಿಸಿ ಹೋಗ್ತಾ ಇರ್ತೀನಿ. ಆಂಟಿ, ಅಕೌಂಟ್ ಓಪನ್ ಮಾಡಿಸ್ಬೇಕಿತ್ತು. ಫಾರ್ಮ್ ಅಲ್ಲಿದೆ ತಗೊಳಪ್ಪ. ಮನೇಲಿ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಆಂಟಿ. ನೀವು? ನಾನು ಚೆನ್ನಾಗಿದ್ದೀನಿ. ರಿಸಲ್ಟ್ ಏನಾಯ್ತು? ಪಾಸ್ ಆಗಿದ್ದೀನಿ ಆಂಟಿ. ಚಾಚಾ, ಒಂದು ಚಾಯ್ ಕೊಡು. ಏನಪ್ಪ ಕಾಣಿಸೋದೇ ಇಲ್ಲ ಇತ್ತೀಚೆಗೆ ಈ ಕಡೆ? ಎಕ್ಸಾಮ್ ಇತ್ತಲ್ಲ ಚಾಚಾ, ಅದಕ್ಕೆ. ಓ ಹೌದಾ? ರಿಸಲ್ಟ್ ಏನಾಯ್ತಪ್ಪ? ಏನೋ ಪಾಸ್ ಆಗಿದ್ದೀನಿ. ಹೋಟೆಲ್ಗೆ ಮ್ಯಾನೇಜ್ಮೆಂಟ್ಗೆ ಮಾಡ್ಬಿಡು, ಲೈಫ್ ಫುಲ್ಲು ಸೆಟ್ಲು. ಹಲೋ, ಹೇಳು ಮಾಮ. ಪಾಸ್ ಅದೇ ಮಾಮ. ಸರಿ ಸರಿ, ಇಂಜಿನಿಯರಿಂಗ್ ಮಾಡ್ಬಿಡು, ನಿಮ್ಮ ಅಪ್ಪ ಹತ್ರ ಮಾತಾಡ್ತೀನಿ. ಇಂಜಿನಿಯರಿಂಗಾ? ಇವೆಲ್ಲ ಬೇಕಿತ್ತ? ಬೇರೆ ಯಾವುದು ಡಿಗ್ರಿ ಮಾಡ್ತೀನಿ ಅಂದರೆ ಮನೇಲಿ ಹೋಗ್ತಿಲ್ಲ. ಈ ಲೈನ್ ನೋಡಿದ್ರೆ ಆಮೇಲಿಂದ ಸ್ಲೋ ಆಗಿ ಮೂವ್ ಆಗ್ತಿದೆ.
ಫಿಲ್ ಆಗಿರೋ ಫಾರ್ಮ್ ತಗೊಳ್ಳಿ ಯಾಕೆ ಇಷ್ಟೊತ್ತು ಮಾಡ್ತಿದ್ದಾರೆ ಇವರು. ತಗೊಳ್ಳಿ ಸರ್. ಇವನು ಯಾರಪ್ಪ, ಇವನು ಮಾಸ್ಟರ್ ಪೀಸು, ತುಂಬ ವೆಯ್ಟ್ ಇದೆ ಇಲ್ಲಿ. ಯಾಕೆ ಸರ್ ಆ ಥರ ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀರಾ? ಮಾರ್ಕ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಸ್ಟೂಡೆಂಟ್ಸ್ ಯಾಕೆ ಕೀಳಾಗಿ ನೋಡ್ತಿದ್ದೀರಾ? ನೀನು ಚೆನ್ನಾಗಿ ಓದ್ಬೇಕಾಯ್ತದಪ್ಪ. ಓದ್ದಿರಾ ಸುಮ್ಮನೆ ಕಮ್ಮಿ ಮಾರ್ಕ್ ತಗೊಂಡು ಈ ಕಾಲೇಜ್ ಬಂದಿದೆಯಲ್ಲ, ಸುಮ್ಮನೆ ಅಡ್ಮಿಷನ್ ಸಿಗಲ್ಲ ಅಂತ ಗೊತ್ತಿರೋ ಸುಮ್ಮನೆ ಟೈಮ್ ಪಾಸ್ ಮಾಡಕ್ಕೆ ಬಂದಿದ್ರೆ ಇಲ್ಲಿ. ಅದನ್ನು ಡಿಸೈಡ್ ಮಾಡಕ್ಕೆ ನೀವ್ಯಾರು? ಮಾರ್ಕ್ಸ್ ಒಂದೇ ಕ್ರೈಟೀರಿಯಾನ, ಸ್ಕಿಲ್ಸ್ ಆಡಿಡ್ ಅದು ಲೆಕ್ಕಕ್ಕೆ ಬರಲ್ವಾ? ನಿನ್ ಮಕ ನೋಡ್ರೆ ಆತರ ಯಾವ ಲಕ್ಷಣ ಕಾಣ್ತಾ ಇಲ್ಲ. ಅಲ್ಲೇನೋ ಜಗಳ ಆಗ್ತಿದೆ ಅನ್ಸುತ್ತೆ ನೋಡಿ. ಬೇರೆ ಕಾಲೇಜ್ಗೆ ಹೋಗಾದ್ರೂ ಟ್ರೈ ಮಾಡು. ಯಾರಪ್ಪ ಅದೇ ಮುಂದೆ ಬಾರಪ್ಪ ಇಲ್ಲಿ. ಎಸ್, ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಸರ್, ಈ ಹುಡುಗನ್ ಪರ್ಸೆಂಟೇಜ್ ಇಲ್ಲ ಸರ್, ಆದ್ರೂ ಹಠ ಮಾಡ್ತಾ ಇದೆ ನಮ್ಮ ಕಾಲೇಜಿಗೆ ಸೇರ್ಕೋಬೇಕು ಅಂತ. ಸರ್ ಹಠ ಮಾಡ್ತಿಲ್ಲ ಸರ್, ನನ್ನ ಮಾರ್ಕ್ಸ್ ಕಮ್ಮಿ ಇದೆ ಅಂತ ನನ್ನ ಫಾರ್ಮ್ ನೋಡಿ ಆಡ್ಕೊಂಡ್ರು, ಮತ್ತೆ ಎಲ್ಲ ಫಾರ್ಮ್ ಜೊತೆ ಇಡ್ಲಿಲ್ಲ, ಸಪ್ರೇಟ್ ಆಗಿಟ್ರು. ದಿಸ್ ಡಿಸ್ಕ್ರಿಮಿನೇಷನ್. ನಿಮ್ ಕೆಲಸ ಇಲ್ಲಿ ಸೂಪರ್ವೈಸ್ ಮಾಡೋದು. ಯಾರು ಕಾಲೇಜ್ ಸೇರ್ತಾರ ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಈ ಹುಡುಗನ ಹತ್ರ ಮಾರ್ಕ್ಸ್ ಇರದೇ ಇರ್ಬೋದು, ಆದ್ರೆ ಚೆನ್ನಾಗಿ ಮಾತಾಡ್ತಾನೆ. ಇವರಿಗೆ ಸರ್ವೈವಲ್ ಅನ್ನೋದು ಚೆನ್ನಾಗೇ ಗೊತ್ತಿರುತ್ತೆ. ಮಾರ್ಕ್ಸ್ ಇಲ್ಲದೆ ಇರ್ಬೋದು, ಆದ್ರೆ ಇದೆಲ್ಲಾನು ಸ್ಕಿಲ್ಸೇ. ಒಳ್ಳೆ ಪರ್ಸೆಂಟೇಜ್ ತಗೊಳ್ಳೋ ನಮ್ಮ ಕಾಲೇಜ್ಗೆ ಬಂದ್ರೆ ನಮ್ಗೆ ಒಳ್ಳೆ ಹೆಸರಲ್ವಾ ಸರ್? ಇನ್ನು 10 ವರ್ಷ ಆದ್ಮೇಲೆ ಯಾರು ನಿಮ್ಮ ಮಾರ್ಕ್ಸ್ ಕೇಳೋದಿಲ್ಲ, ಯಾರು ನಿಮ್ಮ ಕ್ವಾಲಿಫಿಕೇಶನ್ ಕೇಳೋದಿಲ್ಲ. ವಾಟ್ ಮ್ಯಾಟರ್ಸ್ ಇಸ್ ಹೌ ಸ್ಕಿಲ್ಡ್ ಯು ಆರ್. ಮೀನನ್ನ ಮರ ಹತ್ತಕ್ಕೆ ಬರೋದಿಲ್ಲ ಅಂದ್ರೆ ದಡ್ಡ ಅನ್ನೋದಿಲ್ಲ. ಮೀನನ್ನ ನೀರಲ್ಲಿ ಬಿಟ್ಟಾದ್ಮೇಲೆ ಅದ್ರ ಪೊಟೆನ್ಷಿಯಲ್ ಗೊತ್ತಾಗೋದು. ನೋಡಪ್ಪ, ನೀನು ಈ ಕಾಲೇಜಲ್ಲಿ ಸೀಟ್ ತಗೋಬಹುದು, ಬಟ್ ಯು ಹ್ಯಾವ್ ಟು ಬಿ ಡಿಸಿಪ್ಲಿನ್ಡ್. ಯು ಹ್ಯಾವ್ ಟು ಗ್ರೋ ಆಗಬೇಕು ಕೂಡ. ನೀನು ನಾಳೆ ಜೂನಿಯರ್ಸ್ಗೆ ಇನ್ಸ್ಪಿರೇಷನ್ ಆಗಬೇಕು. ಓಕೆ ಸರ್. ಅಲ್ಲಿ ನೋಡು, ಅಲ್ಲಿ ಫೀ ಕೌಂಟರ್ ಇದೆ, ಸರಿ. ಫೀ ಕಟ್ಬಿಡು. ವೆಲ್ಕಮ್ ಟು SVC. ಥ್ಯಾಂಕ್ ಯು ಸರ್, ಐ ಫಾಲೋ ಯುವರ್ ಇನ್ಸ್ಟ್ರಕ್ಷನ್ಸ್. ಗುರು ನೀನಾ? ಏನು ಗುರು ಅವತ್ತು ಪ್ರಿನ್ಸಿ ಮುಂದೆ ಹಂಗೆ ಮಾತಾಡಿದೆ? ನಿನ್ನ ಧೈರ್ಯಕ್ಕೆ ನಾನು ಮೆಚ್ಚಿದೆ ಬ್ರೋ. ನಿಮ್ಮ ಆಶೀರ್ವಾದ ಬ್ರೋ. ಹೇಮಂತ್. ವಿನಯ್. Myself Shashidhar. I am your maths lecturer. Let's. ಎಕ್ಸ್ಕ್ಯೂಸ್ ಮೀ ಸರ್. You people need not to ask my permission. ನೀವು ನಿಮ್ಮ ಅಪ್ಪ ಅಮ್ಮನ ಪರ್ಮಿಷನ್ನೇ ಕೇಳಲ್ಲ, ನನ್ನ ಪರ್ಮಿಷನ್ ಎಲ್ಲ ಯಾಕೆ ಕೇಳ್ತೀರಾ? ಗೆಟ್ ಇನ್. Excuse me, sir. Yes, get in. Attendance sheet. ಹೇಮಂತ್. ಹಿತೇಶ್. I'll be taking the class after the lunch. Hello students, I am your CPS lecturer.
with starting what is a program? A set of instructions. Very good. Can anyone tell me who invented C? Dennis Ritchie. Nice. What's your name? Hitesh Guha. ಮಗ ಏನು ಆನ್ಸರು ಸರ್ ನನಗೂ ಹೇಳ್ಕೊಡಿ ಸರ್ ಪ್ಲೀಸ್ ಸರ್. ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಮಗ ಈ ಟಾಪರ್ಗಳ ಜೊತೆಲ್ಲ ಸೇರಬಾರ್ದು, ನಮಗೆ ಗೂಟ ಇಡ್ತಾರೆ. ಎಕ್ಸ್ಕ್ಯೂಸ್ ಮೀ ಸರ್. ಅವನಿಗಂತೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಹಾಗೆ ಬಂದು ಕೂತ್ಕೊಂಡ. ನೀನು ಹಾಗೆ ಬಂದ್ಬಿಡಪ್ಪ. ಇದು ಯಾರು ಬರೆದ ಕಥೆಯೋ? ಅನಿರುದ್ಧ್ ಬಾಲ್ ಕೊಡು. Hey, which are you? ಫಸ್ಟ್ ಇಯರ್ ಅಣ್ಣ. Hey, give bat. Me cricket play. ನಾವು ಅವಾಗಿಂದ ಆಡ್ತಿದ್ದೀವಿ ಅಣ್ಣ. ಗಿವ್ ಯುವರ್ ಬ್ಯಾಟ್ ಆರ್ ಗೋ ಬ್ಯಾಕ್ ಹೋಮ್, ಡೂ ಆರ್ ಡೈ. ನಾನು ಬೌಲಿಂಗೇ ಮಾಡೋದಿಲ್ಲ, ಏನ್ ಮಾಡ್ಕೊಂತೀರಾ ಮಾಡ್ಕೊ ಹೋಗಿ. ಹೇ ಯು ಟಾಕ್ ಬ್ಯಾಕ್ವರ್ಡ್ಸ್ ಟು ಸೀನಿಯರ್ಸ್. ಯಾಕ್ರೋ ನಿಮ್ ಕನ್ನಡ ಬರಲ್ವಾ? ಹೇ ಯಾವನಿಗೆ ಮಾತಾಡ್ತಿದ್ಯಾ ಮಗನೇ? ಮನೇಲಿ ಹೇಳ್ ಬಂದಿದ್ಯಾ? ನಾನು ಹೇಳಿದ್ದೀನಿ, ಬಟ್ ನೀನು ಹಾಸ್ಪಿಟಲ್ಗೆ ಸೇರೋ ವಿಷಯನ ಈಗಲೇ ಕಾಲ್ ಮಾಡಿ ಹೇಳ್ಬಿಡು. ಆಮೇಲೆ ಅಡ್ಮಿಟ್ ಆಗೋಕೆ ಬೆಡ್ ಸಿಗೋರೆ ಕಷ್ಟ. ಏನ್ರೋ ಅದು ಜಗಳ? ಏನಿಲ್ಲ ಗುರು, ಸುಮ್ಮನೆ ಕ್ರಿಕೆಟ್ ಅಲ್ಲಿ ವಾದ ವಿವಾದ ಅಷ್ಟೇ ಅಲ್ವೇನ್ರ? ಏನಿಲ್ಲ ಅಣ್ಣ, ಸುಮ್ಮನೆ ಸುಳ್ಳು ಹೇಳ್ತಾರೆ. ನಾವು ಕ್ರಿಕೆಟ್ ಆಡ್ತೀರಾ ಬಂದ್ಬಿಟ್ಟು ನಮ್ಮ ಬ್ಯಾಟ್ ಇಟ್ಕೊಂಡು ಅವ್ರೇ ಆಡಕ್ ಬರ್ತಿದ್ದಾರೆ. ಇಲ್ಲ ಗುರು, ಸುಳ್ಳು ಹೇಳ್ತೀಯ ಮಗನೇ? ಯಾಕ್ರೋ ತಿಂದಿದ್ದು ಅರ್ಗಿಲ್ವಾ? ಏನಾದ್ರೂ ಬೇಕಾ? ಹೇ ಗುರು, ಹಂಗೇನಿಲ್ಲ ಗುರು, ಹಂಗೇನಿಲ್ಲ ಗುರು. ಬ್ಲಡಿ ಕಾಮಿಡಿಯನ್ಸ್. ಏನಾದರೂ ಅರ್ಥ ಆಗ್ತಿದೆಯಾ ಇಲ್ಲಿ? ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡು. ರಸಿಕ. ಮಗಾಸ್, ಈ ಮಂತ್ ಎಕ್ಸಾಮು. ಈ ಸೆಮ್ ಅದು ತಿಕ್ಕ ಬಗ್ಸ್ಕೊಂಡು ಹೋದನೋ? ಲೋ, ಕ್ವಶನ್ ಪೇಪರ್ನ ಕಿಡ್ನಾಪ್ ಮಾಡಿದ್ರೆ? ಲೋ, 1 ಮಂತ್ ಮುಂಚೆ ಯಾರು ಕ್ವೆಶ್ಚನ್ ಪೇಪರ್ ಪ್ರಿಂಟ್ ಮಾಡ್ತಾರೆ? ಕ್ವಶನ್ ಪೇಪರ್ ಅಂದಾಗ ನೆನಪಾಯ್ತು, ಮೊನ್ನೆ ಐ ಎ ಬರೆದ್ರಲ್ಲ, ಎಲ್ಲ ಪಾಸ್ ಆಗ್ತೀರಾ? ನಂದು ಲ್ಯಾಟ್ರಲ್ ಎಂಟ್ರಿ ಅಲ್ವಾ, ಕಾಲೇಜ್ ಬಗ್ಗೆ ನಂಗೇನು ಗೊತ್ತಿಲ್ಲ ಕಣ್ರು. ಆನ್ಸರ್ ಶೀಟ್ ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ಪಾಸ್ ಮಾಡ್ತಾರಾ? ಇನ್ನೂ ಸಬ್ಮಿಟ್ ಮಾಡಿಲ್ವೇನೋ? ಲೋ, ಇರ್ಲಿ ಬಿಡೋ, ಆರಾಮಾಗಿ ಮತ್ತೆ ನನ್ನ ಜೊತೆ ಎಕ್ಸಾಮ್ ಬರಿ. ಲೋ, ಸರ್ಗೆ ಸಾರಿ ಹೇಳ್ಕೊಟ್ಬಿಟ್ರೆ? ಏನು? ಹಾ ಸರ್ಗ ಒಪ್ಪಲ್ಲ ಬಿಡು, ಕಾಪಿ ಅಂತ ಹೇಳಿ ಎಲ್ಲಾನು ಫೇಲ್ ಮಾಡಾಕ್ತಾರೆ. ಸರಿ ಇಲ್ಲದೆ ಇರುವಾಗ ಕ್ಯಾಬಿನ್ಗೆ ಹೋಗಿ ಇಟ್ಬಿಟ್ಟು ಬಂದ್ಬಿಟ್ರೆ? ಲೋ, ಇರ್ಲಿ ಬಿಡೋ, ಆರಾಮಾಗಿ ಮತ್ತೆ ನನ್ನ ಜೊತೆ ಎಕ್ಸಾಮ್ ಬರಿ. ಮಚ್ಚ, ನೀವು ಇಷ್ಟ ನೀನೇ ಹೆಲ್ಪ್ ಮಾಡಬೇಕು. ಸರಿ, ಇಲ್ಬೇಡ, ಶಂಕರನ ಅಂಗಡಿಗೆ ಹೋಗೋಣ ಬನ್ನಿ. ಸರಿ ಸರಿ ಹೋಗೋಣ, ನಡೀರಿ. ಅನಿ, ನೀನೊಂದು ಕೆಲಸ ಮಾಡು, ಇಲ್ಲೇ ನಿಂತ್ಕೋ, ಯಾರು ಬಂದ್ರೆ ಹೇಳು. ಸ್ಟಾಫ್ ರೂಮು ಇಲ್ಲಿದೆ.
ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಗೇಟ್ ಹತ್ರ ಇಬ್ಬರು ಸೆಕ್ಯೂರಿಟೀಸ್ ಇರ್ತಾರೆ, ಆದರೆ ಅವ್ರು ಕಣ್ ತಪ್ಪಿಸಿ ಒಳಗೆ ಹೋಗೋದು ಕಷ್ಟ. ಅವರು 9:30ಗೆ ಊಟ ಮುಗಿಸಿ ಕೈ ತೊಳಿಯಕ್ಕೆ ಹೋಗ್ತಾರೆ. ಆ ಟೈಮ್ಗೆ ನಾವು ಒಳಗೆ ಹೋಗ್ಬೇಕು. ಅಲ್ಲಿಂದ ಟ್ರೀ ಟು ಟ್ರೀ ವಿ ಹ್ಯಾವ್ ಟು ಮೂವ್. ಹಂಗೆ ಮುಂದೆ ಹೋಗಿ ವಿ ಹ್ಯಾವ್ ಟು ರೀಚ್ ದ ಸ್ಟಾಫ್ ರೂಮ್. ಆಫ್ಕೋರ್ಸ್ ಸ್ಟಾಫ್ ರೂಮ್ ಡೋರ್ ಲಾಕ್ ಆಗಿರುತ್ತೆ, ಆದರೆ ನಾವು ವಿಂಡೋಯಿಂದ ಆನ್ಸರ್ ಶೀಟ್ನ ಎಸೆದು ವಾಪಸ್ ಬರಬೇಕು. ಆಲ್ ದ ಶುಡ್ ಹ್ಯಾಪನ್ ವಿತ್ ಇನ್ 90 seconds. ಅವರಿಬ್ಬರು ಕೈ ತೊಳ್ಕೊಂಬಂದು ಬಾಕ್ಸ್ನ ಮುಚ್ಚಿ ಬ್ಯಾಗಲ್ಲಿ ಇಡೋಷ್ಟಲಿ ವಿ ಹ್ಯಾವ್ ಟು ಡೂ ದಿಸ್. ಈ ಕೆಲಸ ಬೆಳಗ್ಗೆನೆ ಮಾಡಿದ್ರೆ ಆಗಲ್ವಾ? ಆಗಲ್ಲ, ಅಷ್ಟು ಬೇಗ ಯಾವ ಡೋರು ಓಪನ್ ಮಾಡಿರಲ್ಲ. ಸಾಲದಕ್ಕೆ ಆ ಸರ್ ಬೇರೆ ಊರಿಗೆ ಮುಂಚೆನೇ ಬಂದಿರ್ತಾನೆ. ಏನೇ ಮಾಡಿದ್ರು ಈ ಟೈಮಲ್ಲೇ ಮಾಡಬೇಕು. ವಿ ಗಾಟ್ ದಿಸ್ ಬಾಯ್ಸ್. ಲೆಟ್ಸ್ ಡೂ ಇಟ್. ನಾನು ಮಾತ್ರ ಫೇಲ್ ಆಗಬೇಕಾ? ನಿಮ್ಮ ಪ್ಲಾನ್ ಹೆಂಗೆ ವರ್ಕ್ ಆಗುತ್ತೋ ನಾನು ನೋಡ್ತೀನಿ. ಅನಿರುದ್ಧ ಯಾಕೆ ಇವ್ರ ಜೊತೆ ಇದ್ದಾನೆ? ಸಂಜೆ ಏನೋ ಪ್ಲಾನ್ ಮಾಡ್ತಿದ್ದಾರೆ. ಎಲ್ಲ ಸವಾರಿ ಹೊಟ್ಟಿರಾಗಿದೆ. ಏನಿಲ್ಲ ಬಸ್, ಹಂಗೆ ವಾಯುವಿಹಾರ ಅಷ್ಟೇ. ಯಾಕೆ ಇಲ್ಲಿ ಗಾಳಿ ಇಲ್ವಾ? ಅದಂಗಲ್ಲ ಅಣ್ಣ. ಸರಿ ನಡಿ, ನಾವು ಬರ್ತೀವಿ. ನೀವ್ ಯಾಕೆ ಬರ್ತೀರಾ ಸುಮ್ಮನೆ ಕಾಲು ನೋವು ಮಾಡ್ಕೊಳಕ್ಕೆ? ಬರ್ತೀವಂತ ಹೇಳ್ತಿಲ್ವಾ? ನಡಿ. ಏನ್ರೋ ಅದು ಜಗಳ? ಏನಿಲ್ಲ ಗುರು, ಸುಮ್ಮನೆ ಕ್ರಿಕೆಟ್ ಅಲ್ಲಿ ವಾದ ಹೋಗೋದು ಅಷ್ಟೇ ಅಲ್ವೇನ್ರ? ಏನೋ ತಮ್ಮ, ಆರಾಮ? ಸಂಜೆ ಏನೋ ಪ್ಲಾನ್ ಮಾಡ್ತಿದ್ದಾರೆ. ಓ, ಕೊನೆಗೂ ತೋರಿಸಿಲ್ಲ ನಿನ್ ಬುದ್ಧಿ. ಇರು ಮಾಡ್ತೀನಿ. ಹಲೋ ಅಣ್ಣ. ಹೋಣ ಹೋಣ. ನೀವೇನ್ರೋ ಇಲ್ಲಿ? ಏನಿಲ್ಲ ಗುರು, ಸುಮ್ಮನೆ ವಾಯು ವಿಹಾರ ಅಷ್ಟೇ. ನಕ್ಕ ಬಾನಿಂಗ್ ಐತೆ. ಸರಿ ಮಗ, ಬರ್ಲಾ? ಊರ್ಗಾಣ? ಹ್ಞೂ ಅಪ್ಪಿ, ಊರಿಗೆ ಹೋಗಿ ತುಂಬ ದಿನ ಆಯ್ತು, ಅದಕ್ಕೆ ಹೋಗಿ ಬರ್ತೀನಿ. ಹುಷಾರ್ ಕಣ್ರೋ. Exact time, boys. Let's sneak in. ಮಚ್ಚ ರೆಡಿನಾ? ಕೌಂಟ್ ಕೊಡೋ ಕೌಂಟು ನೀನ್. ಹಿತೇಶ್ ಅಲ್ರೋ? ಹಿಂದೆನೇ ಇದ್ನಲ್ಲೋ? ಓಡೋಗ್ಬಿಟ್ನಾ? ಲೋ, ಅವ್ನು ಇಲ್ದ ಹೆಂಗೋ ಒಳಗಡೆ ಇಡೋದು? ನಾವ್ ಯಾರು ವಾಚ್ ಹಾಕೊಂಡ್ ಕಣ್ರು. ನಂಗೆ ಯಾಕೋ ಭಯ ಆಗ್ತಿದೆ. ವಾಪಸ್ ಹೋಗೋಣ. ಮತ್ತೆ ಆನ್ಸರ್ ಶೀಟು? ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ತು. ಓಕೆನಾ? ನಾನು ಫೇಲ್ ಆದ್ರೂ ಪರವಾಗಿಲ್ಲ, ವಾಪಸ್ ಹೋಗೋಣ ಬನ್ನಿ. ಇಪ್ಪಂದೇಂದ್ರು ಇಲ್ಲವಾ? ಸರಿ, ಹಾಸ್ಟೆಲ್ ಹೋಗೋಣ. ಲೇಟರೇ ಕಷ್ಟ. ಏನು ಬಾಯ್ಸ್, ಪೇಪರ್ ಇಟ್ ಆಯ್ತಾ? ಯಾಕ್ರೋ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ವಾ? ನಾನು ಮಾಡಿದ ತಪ್ಪ? ನೀವೆಲ್ಲ ಪಾಸ್ ಆಗಬೇಕಾ? ಮತ್ತು ನಾನು? ಫ್ರೆಂಡ್ ಕಷ್ಟ ಇದ್ದಾಗ ಹೆಲ್ಪ್ ಮಾಡ್ಬೇಕಾಗಿರೋನು ಇನ್ನೊಬ್ಬ ಫ್ರೆಂಡೇ ಕಣೋ. ಸಾಲದಕ್ಕೆ ನಿನ್ನಿಂದ ಹಿತೇಶು ಕಾಣಿಸ್ತಿಲ್ಲ. ಎಲ್ಲ ಪ್ಲಾನ್ ಪ್ರಕಾರ ನಡೀತಿತ್ತು. ನೀನ್ ಮಧ್ಯದಲ್ಲಿ ಬಂದು ಸೀನಿಯರ್ಸ್ನ ಕರೆಸಿ ಎಲ್ಲ ಪ್ಲಾನ್ ಎಲ್ಲ ಹಾಳು ಮಾಡ್ದೆ. ಯಾಕಾದ್ರೂ ಬದುಕಿರ್ತಿರೋ? ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಸಾರಿ ಕಣ್ರು, ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ತಪ್ಪಾಯ್ತು ಕಣ್ರು, ಕ್ಷಮಿಸ್ಬಿಡ್ರು. ಸರಿ, ಇವಾಗ ಅದ್ರ ಬಗ್ಗೆ ಚಿಂತೆ ಬೇಡ. ನಾವೆಲ್ಲ ಸೇರಿ ಹಿತೇಶ್ನ ಹುಡುಕ್ಬೇಕು. ಆದ್ರೂ ನಾವೆಲ್ಲೋ ಮಿಸ್ ಹೊಡಿತಿದ್ದೀವಲ್ಲ. ಒಂದ್ಸತಿ ರೂಮಲ್ಲಿ ಚೆಕ್ ಮಾಡಿದ್ರೆ ಇದ್ಯಾವ್ದು ಬಾಕ್ಸು? ಏನೋ ಚೀಟಿ ಇದೆ. ಯುವರ್ ಫ್ರೆಂಡ್ ಇಸ್ ಸೇವ್ ವಿತ್ ಮೀ. ಮೀಟ್ ಮೀ ಅಟ್ ದ ಪಾರ್ಕಿಂಗ್ ಲಾಟ್ ಟುಮಾರೋ.
ಇವಾಗ ಎಲ್ಲಿ ಅಂತ ಹುಡ್ಕೋದು? ಎಲ್ಲ ಕಡೆ ಹುಡುಕ್ರು. ಓಯ್ ಬರೋ, ಇಲ್ಲೇ ಇದೆ. ಸೇಮ್ ಬಾಕ್ಸು. Data communication. Well, you guys are on time. Moving on. To find the next clue, pass with 3 hop counts with 2 intermediate nodes, where one intermediate node is HOD room and the other is restroom. The shortest path to grab something sweet when you're bored of lectures. You have 1 hour to solve this, or else your friend will be no more. Do it fast. Good luck. So ಇದು ಡೇಟಾ ಕಮ್ಯುನಿಕೇಶನ್ ಕಂಡ್ರು. ನನ್ನ ಹತ್ರ ಬರೀ ಟೆಕ್ಸ್ಟ್ ಬುಕ್ ಇದೆ. ಏನ್ ಮಾಡೋಣ? ಏನ್ ಮಾಡೋದು? ಲೈಬ್ರರಿಗೆ ಹೋಗೋಣ. ಬನ್ನಿ 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 ಬನ್ನಿ. ಸಾರಿ. ಲಾಗಿನ್ ಆಗ್ರಪ್ಪ, ಲಾಗಿನ್ ಆಗಿ. ಓಯ್, ಡೇಟಾ ಕಮ್ಯುನಿಕೇಶನ್ ಸಿಕ್ತು, ಬಂದ್ರೋ. ಗಾಯ್ಸ್, ಹಾಪಿಂಗ್ ಅಂದರೆ ಇಟ್ಸ್ ಅ ಪೋರ್ಷನ್ ಆಫ್ ಸಿಗ್ನಲ್ ಜರ್ನಿ ಫ್ರಮ್ ಸೋರ್ಸ್ ಟು ರಿಸೀವರ್. ಸೊ ಇಡೀ ಕಾಲೇಜಲ್ಲಿ ಎಲ್ಲ HOD ರೂಮ್ ರೆಸ್ಟ್ ರೂಮ್ಸ್ ಇದೆ. ನಾವು ನೆಕ್ಸ್ಟ್ ಕ್ಲೂ ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ಟು ನೋ ದ ಆನ್ಸರ್. The shortest path to grab something sweet when you're bored of lecturers. ನಾವು ಸ್ವೀಟ್ ಎಲ್ಲಿ ತಿನ್ನೋದು? ಸ್ವೀಟ್ ಅನ್ನೋ ವಿಷಯಕ್ಕೆ ಬಂದ್ರೆ ನಾನು ಗಾರ್ಮೆಂಟ್ ಬಿಟ್ಟು ಬೇರೆ ಏನು ತಿನ್ನಲ್ಲ. ಗೌರ್ಮೆಂಟ್ ಎಲ್ಲಿ ಸಿಗುತ್ತೆ? ಕೆಫಿಟೇರಿಯಾ? ಎಸ್, ಅಲ್ಲೇ. ಎಲ್ಲೋ ಹುಡ್ಕೋದು? ಅಲ್ಲಿದೆ ನೋಡು. Good that you found me. Evaluate integral from limit C vector f dot dr vector, where vector f is equal to xyi plus x square plus y square into j along the straight line joining the origin and 1 and 2. You have 30 minutes to solve this. Tick tock, tick tock. ಮ್ಯಾಥ್ಸಾ? ಮಗ, ನಿಮ್ಮ ಹುಡುಗಿ ಕಣೋ. ಇವಾಗ ಅದು ಇಂಪಾರ್ಟೆಂಟಾ? ಅದೆಲ್ಲ ಕಣೋ, ಮ್ಯಾಕ್ಸ್ ಅಂದ್ರೆ ಹುಡುಗಿರಿಗೆ ತಾನೆ ಚೆನ್ನಾಗಿ ಬರೋದು. ಅದಕ್ಕೆ ಒಂದು ಮಾತಿರ್ಲಿಕ್ಕೆ ನೋಡು. ನಾನಾ? ಇನ್ನೇನು ನಾವ? ಹೋಗ. ಎಕ್ಸ್ಕ್ಯೂಸ್ ಮೀ. ಎಸ್, ಹೇಳಿ. ಅದು ಹೇಳಿ. ಅದೇನಿಲ್ಲ, ನಾವು ಮ್ಯಾಥ್ಸಲ್ಲಿ ಸ್ವಲ್ಪ ವೀಕು, ಹಾಗೆ ಮ್ಯಾಥ್ಸಲ್ಲಿ ಒಂದು ಡೌಟ್ ಇತ್ತು. ಅಷ್ಟೇನಾ? ಕ್ವೆಶನ್ ಕೊಡಿ. ಅಲ್ಲಿದೆ. ಸೊ ದಿ ಆನ್ಸರ್ ಇಸ್ 4. ಅದನ್ನ ರೂಟ್ ಮಾಡಿದ್ರೆ 2 ಬರುತ್ತೆ. ನಮ್ಮ ಕಾಲೇಜಲ್ಲಿ 2 ಅಂತ ಯಾವ ರೂಮ್ಗಳು ಇಲ್ಲ. ಸರಿ, ನನಗೆ ಸೆಕೆಂಡ್ ಫ್ಲೋರಲ್ಲಿ ಕ್ಲಾಸ್ ಇದೆ, ನಾನು ಹೊರಡ್ತೀನಿ. ತುಂಬಾ ಥ್ಯಾಂಕ್ಸು. ಎಲ್ಲಿಗೆ ಹೋಗ್ಬೇಕಂತ ಹೇಳಿದ್ರಿ? ಕ್ಲಾಸ್. ಅಲ್ಲ, ಅದ್ರ ಮುಂಚೆ. ಸೆಕೆಂಡ್ ಫ್ಲೋರ್. ಇಲ್ಲಿ 2 ಅಂದರೆ ಸೆಕೆಂಡ್ ಫ್ಲೋರ್ ಕಂಡ್ರು. ಹಂಗಂದ್ರೆ ಬನ್ನಿ, ದಾರಿ ತುಂಬಾನೇ ಇದೆ. ನಡೀತಾ ನಡೀತಾ ಮುಂದಿನ ಭವಿಷ್ಯ ಬಗ್ಗೆ ಮಾತಾಡೋಣ. ಏನು? ಏನಿಲ್ಲ. ಸೆಕೆಂಡ್ ಫ್ಲೋರ್ ಏನಂತ ಹುಡ್ಕೋದು? 2 ವಿಂಗ್ಸ್ ಇದೆ. ನೀವಿಬ್ರು ಅಲ್ಲಿ ಹುಡುಕಿ, ನಾವು ಇಲ್ಲೇ ಹುಡ್ಕೋಣ. ಓಯ್, ಬಂದ್ರೋ? ಸಿಕ್ತಾ? ಏನು ಇದು? ಡಿಸೈನ್ ಅಂಡ್ ಅನಾಲಿಸಿಸ್ ಆಫ್ ಆಲ್ಗೋರಿಥಮ್ ಅಂತ. ಈ ಟೆಕ್ಸ್ಟ್ ಬುಕ್ ನನ್ನ ಹತ್ರ ಇದೆ ಕಣೋ. ಆ ಕಡೆ ಹೋಗೋಣ ಬನ್ನಿ.
ಆಡಿಟೋರಿಯಮಾ? ಬ್ರೋ ಅಲ್ಲಿ It's my time! ನೀನು ಸಂಕ್ರಣ ಅಂಗಡಿಯಲ್ಲಿ ಸಪ್ಲೈಯರ್ ತಾನೆ? ನಮ್ಮನ್ನ ಯಾರು ನೋಡ್ತಾ ಇಲ್ಲ ಅಂದ ತಕ್ಷಣ ನಾವು ಮಾಡೋದು ಯಾರಿಗೂ ಗೊತ್ತಾಗಲ್ಲ ಅನ್ಕೊಳ್ಳೋದು ಮೂರ್ಖತನ. ಯು ಮೈಟ್ ಬಿ ಬ್ಲೈಂಡ್ ಮೈ ಫ್ರೆಂಡ್, ಬಟ್ ದ ವರ್ಲ್ಡ್ ಇಸ್ ವಾಚಿಂಗ್ ಯು. ಏನು ಬೇಕು ಹೇಳು ನಿನಗೆ? ದುಡ್ಡು ಬೇಕಾದ್ರೆ ಅಡ್ಜಸ್ಟ್ ಮಾಡೋಣ, ಆದರೆ ಯಾರಿಗೂ ಹೇಳ್ಬೇಡ, ನಮ್ಮ ಭವಿಷ್ಯ ಹಾಳಾಗುತ್ತೆ. ಭವಿಷ್ಯ? ರಿಯಲಿ? ದ ಶಿಪ್ ಹ್ಯಾಸ್ ಸೇಲ್ಡ್ ಮೈ ಫ್ರೆಂಡ್. ಆದ್ರೆ ಇವನ್ನ ಕಿಡ್ನಾಪ್ ಮಾಡಿದ್ದು ನಿಮ್ಮೆಲ್ಲರ ಒಳ್ಳೇದಕ್ಕೆ. ಹೌದಾ? ಏನು ಒಳ್ಳೇದು? ಒಂದು ದಿನ ನೀವು ಶಂಕರಣ್ಣ ಅಂಗಡಿಲಿ ಪ್ಲಾನ್ ಮಾಡಿದ್ನ ನಾನು ಕೇಳಿಸ್ಕೊಂಡೆ. ಅದಕ್ಕೆ ಇವನ್ನ ಕಿಡ್ನಾಪ್ ಮಾಡಿ ಆ ಬಾಕ್ಸ್ ಅಲ್ಲಿ ಇವನ್ನ ಹುಡ್ಕಕ್ಕೆ ಕ್ಲೂಸ್ ಇಟ್ಟೆ. ಆ ಕ್ಲೂಸ್ನ ಇನ್ನೊಂದ್ಸಲ ತೆಗೆದು ನೋಡಿ, ಅದು ನಿಮ್ ಸಿಲೆಬಸ್ ಅಲ್ಲಿರೋ ಇಂಪಾರ್ಟೆಂಟ್ ಟಾಪಿಕ್ಸೇ. ಅರೆ ನಮ್ಗೆ ಯಾಕೆ ಹೆಲ್ಪ್ ಮಾಡಿದೆ ಗುರು? ನಂಗೂ ಒಬ್ಬ ತಮ್ಮ ಇದ್ದ. ನಿಮ್ ವಯಸ್ಸಲ್ಲಿ ಇರುವಾಗ ಎಕ್ಸಾಮ್ ಅಲ್ಲಿ ಚೀಟಿಂಗ್ ಮಾಡಿ ಸಿಕ್ಕಾಕೊಂಡ. 2 years ಡಿಬಾರ್ ಆದ. ಆ ಅವಮಾನ ತಡೆಯಕ್ಕಾಗದೆ ಸೂಸೈಡ್ ಮಾಡ್ಕೊಂಡ. ನಿಮ್ಮೆಲ್ಲರಲ್ಲೂ ನಂಗೆ ಅವನೇ ಕಾಣಿಸ್ತಾನೆ. ನಮ್ ಸಿಸ್ಟಮ್ ಬಹಳ ವಿಚಿತ್ರ. ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತಾರೆ, ಆದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಯಾರು ಇಲ್ದೇ ಇರೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಯಾರಿಗೂ ಅರ್ಥ ಆಗಲ್ಲ. ಕಾಲೇಜಸ್ ಅಂಡ್ ಪೇರೆಂಟ್ಸ್ ಮಾರ್ಕ್ಸ್ ಬಿಟ್ಟು ಯೋಚನೆ ಮಾಡಬೇಕು. ಎಜುಕೇಶನ್ ಅಂದ್ರೆ ಎಕ್ಸಾಮ್ ಅನ್ನೋ ಲೋಕನ ನಾವು ಸೃಷ್ಟಿ ಮಾಡಿದಾಗ ಆ ಸಿಸ್ಟಮ್ ಅಲ್ಲಿರೋ ಸ್ಟೂಡೆಂಟ್ಸ್ಗೆ ಅದು ಪ್ರಾಬ್ಲಮ್ ಅನ್ಸುತ್ತೆ. ಎಕ್ಸಾಮ್ ಅನ್ನೋ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕೆ ಚೀಟಿಂಗ್ ಅನ್ನೋ ಈಸಿ ಸೊಲ್ಯೂಷನ್ ಹುಡುಕ್ತಾರೆ. ಇಲ್ಲಿವರೆಗೂ ಆಗಿದ್ ಮರ್ತ್ ಬಿಡಿ. ಸದ್ಯಕ್ಕೆ ಎಕ್ಸಾಮ್ಸ್ಗೆ ಹೋಗಿ ಓದ್ಕೊಳ್ಳಿ. ಬಿಕಾಸ್ ಯು ನೀಡ್ ಟು ಪ್ಲೀಸ್ ದ ಸಿಸ್ಟಮ್. ಆದ್ರೆ ಅದೇ ಜೀವನ ಅಲ್ಲ.
ಮಚ್ಚ ಲಾಸ್ಟಿಂದ ನೋಡು. ಮಚ್ಚ ನಮ್ಮ ಹೆಸರು ಎಲ್ಲೂ ಇಲ್ವೋ, ಬ್ಯಾಕಿಗೆ ಆಗೋದ್ವೇನೋ? ಮಚ್ಚ ನಮ್ಮ ಹೆಸರೆಲ್ಲ ಡಿಸ್ಟಿಂಕ್ಷನ್ ಅಲ್ಲಿ ಇದೆಯೋ? ಮಚ್ಚ ಪಾಸು. ಹಲೋ ಮನೋಜ್, ನಾವೆಲ್ಲ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀವೋ? ಮಚ್ಚ 1 ನಿಮಿಷ ಇರು, ಕಾಲ್ ಮಾಡ್ತೀನಿ. ಹೇ ಮಚ್ಚ, ಹೋಯ್ ಮಚ್ಚ ನೋಡು. ಬಾಯ್ಸ್ ವಿಲ್ ಮೀಟ್ ಇನ್ ಆಡಿಟೋರಿಯಂ. ಏನ್ ಬಾಯ್ಸ್, ಡಿಸ್ಟಿಂಕ್ಷನ್ ಬಂದಿದೆ. ಎಲ್ಲ ನಿಮ್ಮಿಂದಾನೆ. ಸರ್ ನೀವು ಲೆಕ್ಚರರಾ? ನೀನು ಇಂದ ನೀವು ತಲುಪಿದೆ. ಹ್ಞೂ, ನಾನು ಲೆಕ್ಚರರೇ, ಕಾಲೇಜ್ ಪ್ರಿನ್ಸಿಪಲ್ ಮಗ. ಈ ಕಾಲೇಜಲ್ಲಿ ವರ್ಸ್ಟ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ತಂದೆ ಹೇಳ್ತಿದ್ರು. ಅದಕ್ಕೆ ನಾನು ಡೈರೆಕ್ಟ್ಗಿಂತ ಇಂಡೈರೆಕ್ಟ್ ಆಗಿ ಹ್ಯಾಂಡಲ್ ಮಾಡೋಣ ಅಂತ ಶಂಕರಣ್ಣ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡೆ. ಮತ್ತೆ ಅವತ್ತು ನೀನು ಬಂದಿದ್ದು ಒಳ್ಳೇದೇ ಆಯ್ತು. ನೋಡು, ಇವತ್ತು ಇವರೆಲ್ಲ ಡಿಸ್ಟಿಂಕ್ಷನ್ ಹೋಲ್ಡರ್ಸ್. ಯಾವತ್ತು? ಅವತ್ತು ಇವನು ಬೇಜಾರಲ್ಲಿದ್ದ, ಅವಾಗ. ನನ್ನ ಫ್ರೆಂಡ್ಸ್ ಯಾರು ಓದ್ತಾ ಇಲ್ಲ, ಅವ್ರು ಓದೋ ಥರ ಏನಾದ್ರು ಮಾಡಬೇಕು. ಏನಾದ್ರು ಹೆಲ್ಪ್ ಬೇಕಿದ್ರೆ ಕೇಳು, ನಾನು ಮಾಡ್ತೀನಿ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ನೀವು ಆನ್ಸರ್ ಶೀಟ್ ಇಡೋ ವಿಷಯ ಏನ್ ಗೊತ್ತಾಯ್ತು. ಪ್ಲಾನ್? ಅದಕ್ಕೆ ನಾನು ಇವನು ಸೇರ್ಕೊಂಡು ಈ ನಾಟಕ ಆಡಿದ್ವಿ. ಆದ್ರೆ ಪಾಪ ಇವನು ಗೊತ್ತೇ ಇಲ್ಲ ನಾನು ಲೆಕ್ಚರರ್ ಅಂತ. ಸಾರಿ ಸರ್, ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಮಾಡಲ್ಲ. ಅದ್ ಸರಿ, ಮನೋಜ್ ಅಲ್ಲಿ? ನಿಮಗೆ ಗೊತ್ತಿಲ್ದಿರೋದ ಸರ್? ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನಂದಿನಿ ಬಾರಮ್ಮ. ಎಸ್ ಮ್ಯಾಮ್. ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗ್ಬಿಟ್ಟು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ, ಅದನ್ನು ತೊಗೊಂಡು ಬನ್ನಿ. ನಿಮಗೆ ಪ್ರಾಕ್ಟಿಕಲಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹುಷಾರು, ಅದು ಕಾನ್ಸಂಟ್ರೇಟೆಡ್. ಓಕೆ ಮ್ಯಾಮ್. ಆಮೇಲೆ ಏನಾಯ್ತು? ಏನ್ ಮಾಡಿದೆ? ನಾನು ಕತೆ ಹೇಳುವಾಗ ಮಧ್ಯ ಇಂಟರಪ್ಟ್ ಮಾಡಬೇಡಿ. ಮಾಡಿದ್ರೆ